ಮಕ್ಕಳೇ, ಇವತ್ತು ನಾನು ನಿಮ್ಮ ಕ್ಲಾಸ್ 9 ಸಿಲೆಬಸ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮ್ಯಾಥಮೆಟಿಕ್ಸಲ್ಲಿ ಇವತ್ತಿನ ಕ್ಲಾಸಲ್ಲಿ ನಾನು ತೊಗೊಂಬಂದಿದ್ದೀನಿ ನಿಮಗೋಸ್ಕರ. ಇದು ಯಾಕೆ ಅಂತಂದರೆ, ನಿಮಗೆ ಒಂದು ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಸಿಲೆಬಸ್ ನೋಡಿಬಿಟ್ಟು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಅಥವಾ ಎಷ್ಟೊಂದು ಇದೆಯಲ್ಲಪ್ಪ ಅಂತ ನೀವು ಭಯ ಆಗ್ಬೋದು. ಆ ಭಯ ಹೋಗಬೇಕಲ್ವ, ನಿಮಗೆ ಎಷ್ಟಿದೆ ಅಂತ ನಿಮಗೆ ಐಡಿಯಾ ಬೇಕು, ಆದರೆ ಭಯ ಹೋಗಬೇಕಲ್ಲ. ಅದಕ್ಕಾಗಿ ಈ ಸೆಷನ್ನ ತೊಗೊಂಬಂದಿದ್ದು. ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಸಿಗುತ್ತೆ, ಅಷ್ಟಲ್ಲದೆ ಯಾವ ಥರ ಪ್ರಶ್ನೆಯನ್ನ ನೀವು ಸಾಲ್ವ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಫಸ್ಟ್ ಚಾಪ್ಟ್ರಲ್ಲಿ ನೋಡಿ ಮಕ್ಕಳೇ, ನಂಬರ್ ಸಿಸ್ಟಮ್ಸ್ ಚಾಪ್ಟ್ರಲ್ಲಿ ನಿಮಗೆ ಸಿಗುತ್ತೆ ಡೆಸಿಮಲ್ ಎಕ್ಸ್ಪಾನ್ಷನ್ ಮತ್ತೆ ಅದರದ್ದು P/Q ಫಾರ್ಮ್. ಅಂದರೆ ಯಾವುದೋ ನಂಬರ್ ಕೊಟ್ಬಿಟ್ಟು, ಒಂದು ರೇಷಲ್ ನಂಬರ್ ಕೊಟ್ಬಿಟ್ಟು, ಲೈಕ್ 13/5 ಅನ್ಕೊಳ್ಳಿ, ಅದ್ರದ್ದು ಡೆಸಿಮಲ್ ಎಕ್ಸ್ಪಾನ್ಷನ್ ಕೇಳ್ಬೋದು, ಅಥವಾ P/Q ಫಾರ್ಮ್ನ ಕನ್ವರ್ಟ್ ಮಾಡೋದು. ಡೆಸಿಮಲ್ ಎಕ್ಸ್ಪಾನ್ಷನ್ ಕೊಟ್ಬಿಟ್ಟು P/Q ಫಾರ್ಮ್ಗೆ, ಅದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. P/Q ಫಾರ್ಮ್ ಕನ್ವರ್ಷನ್ ಅದನ್ನ ನೀವು ಮಾಡಲೇಬೇಕು. ಓಕೆ, ಅದನ್ನ ಬಿಟ್ಕೊಡಂಗಿಲ್ಲ. ನೆಕ್ಸ್ಟ್, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂಡ್ ರೇಷನಲೈಸೇಷನ್. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ನೀವು 9th ಅಲ್ಲಿ ಆಲ್ರೆಡಿ ಕಲ್ತಿದ್ದೀರಾ, ಸಾರಿ 8th ಅಲ್ಲಿ ಕಲ್ತಿದ್ದೀರಾ. ಸೊ ರೇಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮುಂದೆ ಪ್ಲಾಟಿಂಗ್ ಇರ್ರಾಷನಲ್ ನಂಬರ್ಸ್, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸ್ಪೈರಲ್ ಮೆಥಡ್ ಅಂತ ಬರುತ್ತೆ, ಅದನ್ನ ನೋಡ್ಕೊಳ್ಳಿ ಒಂದ್ಸಾರಿ. ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡಿಬಿಟ್ಟು ಈಸಿಯಾಗಿ ಪ್ಲಾಟ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಚಾಪ್ಟರ್ನಲ್ಲಿ ಇಷ್ಟು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಮುಂದಿನ ಚಾಪ್ಟರು ಪಾಲಿನಾಮಿಯಲ್ಸ್. ಇಲ್ಲಿ ಝೀರೋಸ್ ಹೆಂಗೆ ಕಂಡುಹಿಡಿಬೇಕು ಅಂತ ಗೊತ್ತಾಗಬೇಕು, ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಗೊತ್ತಾಗಬೇಕು, ಆಮೇಲೆ ಫ್ಯಾಕ್ಟರೈಸೇಷನ್ ಗೊತ್ತಾಗುತ್ತೆ, ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಆಗಲಿ ಅಥವಾ ಐಡೆಂಟಿಟೀಸ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದಾಗಲಿ. ನಿಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಗೊತ್ತಾಗಬೇಕು, ಕ್ಯೂಬಿಕ್ ಪಾಲಿನಾಮಿಯಲ್ದು ಗೊತ್ತಾಗಬೇಕು. ಅದು ಐಡೆಂಟಿಟೀಸ್ ಅಲ್ಲೂ ಕೂಡ ನಿಮಗೆ A³ + B³ + C³ ಏನಿದೆಯಲ್ಲ, ಆ ಐಡೆಂಟಿಟಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಕ್ಟೀಸ್ ಮಾಡಿ. ಓಕೆ, ಮುಂದಿನ ಪ್ರಶ್ನೆ. ಓಕೆ, ಮುಂದಿಂದು ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ಫ್ಯಾಕ್ಟರ್ ಥಿಯರಮ್ ಮತ್ತೆ ರಿಮೈಂಡರ್ ಥಿಯರಮ್. ಇವೆರಡು ತುಂಬಾ ಇಂಪಾರ್ಟೆಂಟ್. ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ ಇದ್ರ ಮೇಲೆ. ವರ್ಡ್ ಪ್ರಾಬ್ಲಮ್ಸ್ ಅಂದ್ರೆ ಮೇನ್ಲಿ ಸ್ವಲ್ಪ ಲೆಂದಿ ಅನ್ಸುತ್ತೆ ಕ್ವೆಶನ್, ಬಟ್ ಆಕ್ಚುಲಿ ತುಂಬಾ ಈಸಿ. ನೋಡಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದ್ರ ಮೇಲೆ. ನೆಕ್ಸ್ಟ್, ಕೋಆರ್ಡಿನೇಟ್ ಜಾಮೆಟ್ರಿ. ಈಸಿ ಅಂದ್ರೆ ಈಸಿ ಅಪ್ಪ, ಏನೂ ಇಲ್ಲ. ಅದರಲ್ಲಿ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ನೀವು ಪ್ಲಾಟ್ ಮಾಡಬೇಕು. ಮ್ಯಾಕ್ಸಿಮಮ್ ನಿಮಗೆ ಕ್ವೆಶನ್ಸ್ ಅಂದ್ರೆ ತುಂಬಾ ಬೇಸಿಕ್ ಕ್ವೆಶನ್ಸ್ ಕೇಳ್ತಾರೆ. ಯಾವ ಕ್ವಾಡ್ರೆಂಟು ಯಾವ ಆಕ್ಸಿಸ್ ಮೇಲೆ ಇದೆ, ಈ ಆಕ್ಸಿಸ್ ಮೇಲೆ ಇದ್ರೆ ಯಾವ ತರ ಪಾಯಿಂಟ್ ಇರುತ್ತೆ, ಇಷ್ಟು ಬೇಸಿಕ್ ಕ್ವೆಶನ್ ಕೇಳ್ತಾರೆ ನಿಮಗೆ. ಈ ಚಾಪ್ಟರ್ ಇಂದ ಹೈಯೆಸ್ಟ್ ಸ್ಕೋರಿಂಗ್ ಚಾಪ್ಟರ್ ಅಂತ ನಾನು ಹೇಳ್ಬೋದು, ಇಲ್ಲಿ ಏನು ಇಲ್ವೇ ಇಲ್ಲ ಅದಕ್ಕೆ. ನೆಕ್ಸ್ಟ್ ಬಂದು ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್. ಇಲ್ಲಿ ನಿಮಗೆ ಬರೀ ಸೊಲ್ಯೂಷನ್ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಈಕ್ವೇಶನ್ ಕೊಡ್ತಾರೆ, ಸೊಲ್ಯೂಷನ್ ಕೇಳ್ತಾರೆ, ಅಥವಾ ಈಕ್ವೇಶನ್ ಫಾರ್ಮ್ ಮಾಡಿ ಅಂತ ಕೇಳ್ಬೋದು. ಸೊ ಇದು ಕೂಡ ತುಂಬಾ ಸ್ಕೋರಿಂಗ್ ತುಂಬಾ ಈಸಿ. ಇವೆರಡು ಚಾಪ್ಟರ್ ನೋಡ್ಕೊಂಡ್ಬಿಡಿ. ಮುಂದೆ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ. ಈ ಚಾಪ್ಟರು ಇಲ್ಲಿ ನೀವು ಎಕ್ಸಾಂಪಲ್ಸ್ ಅಂಡ್ ಪಾಸ್ಟುಲೇಟ್ಸ್ನ ನೀವು ಕಲಿತೀರಾ. ಒಂದೆರಡಕ್ಕೆ ಪ್ರೂಫ್ ತರ ಏನೋ ಇದೆ, 5th ಪಾಸ್ಟುಲೇಟ್ ಇದೆ, ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲದ್ರಿಗಿಂತನೂ. ಇನ್ನೊಂದು ಏನು ಗೊತ್ತಾಗಬೇಕು ಅಂದರೆ, ಈ ಎಕ್ಸಾಮ್ಸ್ ಏನಿದೆಯಲ್ಲ, ಈ ಎಕ್ಸಾಮ್ಸ್ ಮತ್ತೆ ನೀವು ಲೈನ್ಸ್ ಅಂಡ್ ಆಂಗಲ್ಸ್ ಚಾಪ್ಟರ್ನಲ್ಲಿ ಯೂಸ್ ಮಾಡ್ಕೋತೀರಾ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಈವನ್ ನೀವು ಜಾಮೆಟ್ರಿಲಿ ತುಂಬಾನೇ ಯೂಸ್ ಮಾಡ್ತೀರಾ. ಈ ಎಕ್ಸಾಮ್ಸ್ನ ವಾಪಸ್ ಬರಿಬೇಕಾಗತ್ತೆ. ಹಾಗಾಗಿ ಈ ಎಕ್ಸಾಮ್ಸ್ ಅಂಡ್ ಪಾಸ್ಟುಲೇಟ್ಸ್ನ ನೀವು ನೀಟಾಗಿ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬೇಸಿಕ್ ಡೆಫಿನೇಷನ್ಸ್ ಒಂದಿಷ್ಟು ಕೇಳೋ ಚಾನ್ಸಸ್ ಕೂಡ ಇದೆ. ಮುಂದೆ ಲೈನ್ಸ್ ಅಂಡ್ ಆಂಗಲ್ಸ್. ಇಲ್ಲಿ ನಿಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನು ಅಂತಾನು ಕೇಳ್ಬೋದು. ಅಂದ್ರೆ ಮೇನ್ಲಿ ಯಾವ ತರ ಆಂಗಲ್ಸ್ ಫಾರ್ಮೇಶನ್ ಆಗುತ್ತೆ ಅದನ್ನ ನೋಡ್ತೀರಾ. ವರ್ಟಿಕಲಿ ಆಪೋಸಿಟ್ ಆಂಗಲ್ ಆಯ್ತು, ಅಥವಾ ಪೇರ್ ಆಫ್ ಲೈನ್ಸ್ ಅಲ್ಲಿ ಎಲ್ಲಾನು ನೋಡ್ತೀರಾ. ಲೀನಿಯರ್ ಪೇರ್ ಬಂದು ಅಲ್ಲಿಂದ ಇಟ್ಕೊಂಡು ಮತ್ತೆ ಪ್ಯಾರಲಲ್ ಲೈನ್ಸ್ ಕಾನ್ಸೆಪ್ಟ್ ಏನಿದೆ, ಅದು ಪ್ಯಾರಲಲ್ ಲೈನ್ಸ್ ಅಂಡ್ ಟ್ರಾನ್ಸ್ವರ್ಸಲ್ ಇದ್ದಾಗ ನಿಮಗೆ ಯಾವ ತರ ಆಂಗಲ್ ಫಾರ್ಮೇಶನ್ ಆಗುತ್ತೆ ಅದ್ರದ್ದು ಪ್ರೂಫ್ ಡೈರೆಕ್ಟ್ ಆಗಿ ಯಾವತ್ತೂ ಕೇಳಲ್ಲ. ಬಟ್ ಕೇಳಿದ್ರು ಕೂಡ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಆ ತರ ಕ್ವೆಶನ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನೀವು ನೋಡ್ಕೋಬೇಕು, ರೈಟ್. ಆ ಕ್ವೆಶನ್ ಅಲ್ಲಿ ಪ್ರೂಫ್ ತರ ಬರ್ಬೋದು. ಅದನ್ನ ಬಿಟ್ರೆ ನಾರ್ಮಲ್ ಬೇರೆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು, ಅಂದ್ರೆ ಲೀನಿಯರ್ ಪೇರ್ ಆಂಗಲ್ಸು, ವರ್ಟಿಕಲಿ ಅಪೋಸಿಟ್ ಆಂಗಲ್ಲು, ಆಮೇಲೆ ಕರೆಸ್ಪಾಂಡಿಂಗ್ ಆಂಗಲ್ಲು ಎಲ್ಲಾನು ಇಟ್ಕೊಂಡು ನಿಮಗೆ ಒಂದು ಪ್ರೂಫ್ ತರ ಕ್ವೆಶನ್ನು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಆ ತರ ಕ್ವೆಶನ್ಸ್ ಬರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್, ಇವಾಗ ನೋಡಿ ಟ್ರಯಾಂಗಲ್ಸ್ ಚಾಪ್ಟರ್ ಅಲ್ಲಿ ಕ್ರೈಟೀರಿಯಾ ಆಫ್ ಕಾಂಗ್ರುಯೆನ್ಸಿ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಪ್ರೂಫ್ ಅಂದ್ರೆ ಬರೋದು ASA ರೂಲ್. ಅದು ಪ್ರೂಫ್ ಮಾಡಕ್ ನಿಮಗೆ ಬರಬೇಕು.
ಆಮೇಲೆ RHS ಕೂಡ ಬರುತ್ತೆ. ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಇಲ್ಲಿ ಪ್ರಾಪರ್ಟೀಸ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್. ಸೊ ಈ ಐಸೋಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟೀಸ್ ಒಂದಿಷ್ಟಿದೆ, ನಿಮ್ಗೆ ಆಲ್ರೆಡಿ ಗೊತ್ತಿದ್ರು ಕೂಡ ಅದ್ರ ಪ್ರೂಫ್ ನಿಮಗೆ ಗೊತ್ತಾಗಬೇಕು ಹೆಂಗೆ ಮಾಡ್ಬೇಕಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಕಾಂಗ್ರುಯೆನ್ಸಿ ಕ್ರೈಟೀರಿಯಾ ಮೇಲೂ ನೀವು ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು, ರೈಟ್? ಮುಂದಿಂದು ಕ್ವಾಡ್ರಿಲ್ಯಾಟ್ರಲ್ಸ್. ಇದರಲ್ಲಿ ಮೇನ್ ಆಗಿ ಕ್ಲಾಸಿಫಿಕೇಶನ್ ನಿಮಗೆ ಗೊತ್ತಿರಬೇಕು ಎಲ್ಲ ಪ್ಯಾರಲೋಗ್ರಾಮ್ಸ್ದು. ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್ ಅಂದರೆ ಪ್ಯಾರಲೋಗ್ರಾಮ್ ಇಂದ ರೆಕ್ಟ್ಯಾಂಗಲ್ ಹೆಂಗಾಯ್ತು, ಪ್ಯಾರಲೋಗ್ರಾಮ್ ಇಂದ ರೋಂಬಸ್ ಹೆಂಗಾಯ್ತು, ಇವೆರಡರಿಂದ ನಿಮಗೆ ಸ್ಕ್ವೇರ್ ಹೆಂಗೆ ಬಂತು, ಅದರದೆಲ್ಲ ಕಾನ್ವರ್ಸ್ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಅದಾದಮೇಲೆ ಮಿಡ್ ಪಾಯಿಂಟ್ಸ್ ಇರೋ ಮೇಲೆ ತುಂಬ ಈಸಿ ಪ್ರಾಬ್ಲಮ್ಸ್ ಬರೋದಂದ್ರೆ ಇದ್ರ ಮೇಲೇ, ತುಂಬ ಈಸಿ ಪ್ರೂಫ್ಸ್ ಅಂದರೆ ಇದ್ರ ಮೇಲೇ. ಈ ಚಾಪ್ಟ್ರಲ್ಲಿ ಮೇನ್ಲಿ ನಿಮಗೆ ಪ್ರೂಫ್ ಬೇಸ್ಡ್ ಕ್ವೆಶನ್ ಇರ್ತವೆ. ಓಕೆ, ರೈಟ್. ದೆನ್ ಸರ್ಕಲ್ ಚಾಪ್ಟ್ರಲ್ಲಿ ಈ ಕಾನ್ಸೆಪ್ಟ್ ಪರ್ಪೆಂಡಿಕ್ಯುಲರ್ ಫ್ರಮ್ ಸೆಂಟರ್ ಟು ದ ಕಾರ್ಡ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಈಸ್ ಅ ಬೇಸಿಸ್. ಇದು ಫೌಂಡೇಶನ್ ಆಗುತ್ತೆ ಎಲ್ಲ ಪ್ರೂಫ್ಗಳಿಗೂ. ಇದನ್ನ ನೀವು ಈವನ್ 10th ಅಲ್ಲೂ ನೋಡ್ತೀರಾ ಇದೇ ಪ್ರೂಫ್ನ. ಸೊ ಅದನ್ನ ಒಂದ್ಸರಿ ನೋಡ್ಕೊಳ್ಳಿ. ಈಕ್ವಲ್ ಕಾರ್ಡ್ಸ್ ಆ್ಯಂಡ್ ದ ಡಿಸ್ಟೆನ್ಸಸ್ ಫ್ರಮ್ ದ ಸೆಂಟರ್, ಇದು ಪ್ರೂಫ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಈ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಟು ದ ಕಾರ್ಡ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನೀವು ಇದನ್ನ ಸಾಲ್ವ್ ಮಾಡ್ತೀರಾ. ಆಂಗಲ್ ಸಬ್ಟೆಂಡೆಡ್ ಬೈ ಆರ್ಕ್ ಆರ್ ದ ಕಾರ್ಡ್, ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆಂಗಲ್ ಸಬ್ಟೆಂಡೆಡ್ ಬೈ ದ ಆರ್ಕ್ ಎಟ್ ದ ಸೆಂಟರ್ ಅಂಡ್ ಆನ್ ದ ಪಾಯಿಂಟ್ ಆನ್ ದ ಸರ್ಕಲ್, ಅದು ಕೂಡ ಬರುತ್ತೆ. ನೆಕ್ಸ್ಟ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್ ಬಂದಾಗ ನಿಮ್ಗೆ ಯೂಶಲಿ ಆಂಗಲ್ಸ್ ಫೈಂಡ್ ಔಟ್ ಮಾಡೋಕೆ ಕೇಳ್ಬೋದು, ಅಥವಾ ಪ್ರೂಫ್ ಬೇಸ್ಡ್ ಕ್ವೆಶನ್ಸು ಇರ್ತವೆ. ಅಂಡ್ ಆಲ್ಸೋ ಫಾರ್ಮೇಶನ್ ಆಫ್ ಅ ಸರ್ಕಲ್ ಯೂಸಿಂಗ್ 3 ಪಾಯಿಂಟ್ಸ್ ಅಂತ ಒಂದು ಪ್ರೂಫ್ ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಹಿರಾನ್ಸ್ ಫಾರ್ಮುಲಾ ಏನೂ ಇಲ್ಲ, ಇಲ್ಲಿ ಒಂದೇ ಫಾರ್ಮುಲಾ ಇರೋದು. ನಿಮ್ಗೇನು ಯಾವತ್ತು ಡೆರಿವೇಶನ್ ಅಂತ ಅದ್ರ ಕೇಳಲ್ಲ. ಬಟ್ ಏರಿಯಾ ಆಫ್ ಟ್ರಯಾಂಗಲ್, ಅವ್ರು ಯಾವುದೇ ಟ್ರಯಾಂಗಲ್ ಕೊಡಲಿ, ಸ್ಕೆಲೀನ್, ಈಕ್ವಿಲ್ಯಾಟ್ರಲ್, ಐಸೋಸೆಲೆಸ್, ಎಲ್ಲದಕ್ಕೂ ಈ ಟ್ರಯಾಂಗಲ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ನೀವು ಸಾಲ್ವ್ ಮಾಡೋಕೆ ನಿಮಗೆ ಬರಬೇಕು. ಅಷ್ಟಲ್ಲದೆ ಕೆಲವೊಂದು ವರ್ಡ್ ಪ್ರಾಬ್ಲಮ್ಸ್ ಇದೆ, ಚೆಕ್ ಮಾಡಿ. ಪೆರಿಮೀಟರ್ ಕೊಟ್ಬಿಟ್ಟು ಮಿಸ್ಸಿಂಗ್ ಸೈಡ್ ಕೊಟ್ಟಿರ್ತಾರೆ, ಏರಿಯಾ ಫೈಂಡ್ ಔಟ್ ಮಾಡಿ ಅಂತಲೂ ಕೇಳ್ತಾರೆ. ಆ ಥರ ಕ್ವೆಶನ್ಸ್ ಇರುತ್ತೆ, ಇಲ್ಲಿ ನೀವು ಅದನ್ನ ನೋಡ್ಕೋಬೇಕು. ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಕಾಸ್ಟ್ ಆಫ್ ದ ಕಾಸ್ಟ್ ಆಫ್ ಹೈರಿಂಗ್ ದ ವಾಲ್, ಆ ಥರ ಏನೋ ಕ್ವೆಶನ್ಸ್ ಇದೆ, ಅದನ್ನ ಕೂಡ ನೋಡ್ಕೊಳ್ಳಿ. ಮುಂದೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್. ಇಲ್ಲಿ 3 ಡಯಾಗ್ರಾಮ್ಸ್ ಇರೋದು, 3 ಫಿಗರ್ಸ್ ಇರೋದು ನಮಗೆ. ರೈಟ್ ಸರ್ಕ್ಯುಲರ್ ಕೋನು, ಸ್ಪಿಯರ್ ಮತ್ತು ಹೆಮಿಸ್ಪಿಯರು. ಇಲ್ಲಿ ನಿಮಗೆ ಮೇನ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಫಾರ್ಮುಲಾ ಅರ್ಥ ಆಗಬೇಕು ಅಂದರೆ, ನಿಮಗೆ ಫಾರ್ಮುಲಾ ಹೆಂಗೆ ಬಂತು ಅಂತ ನಿಮ್ಗೆ ಅರ್ಥ ಆಗಬೇಕು. ಇದನ್ನ ನಿಮ್ಗೇನು ಪ್ರೂಫ್ ಕೇಳಲ್ಲ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದಾದಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ವರ್ಡ್ ಡೈರೆಕ್ಟ್ ಕ್ವೆಶನ್ಸ್ ಅಂತೂ ಇರ್ತಾವ, ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಕ್ವೆಶನ್ಸ್ ಇರುತ್ತೆ. ಅದ್ರ ಬದಲು ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಮಿಸ್ಸಿಂಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋ ಥರ ಕ್ವೆಶನ್ಸ್ ಇರುತ್ತೆ. ಅದನ್ನ ಬಿಟ್ಟರೆ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ದು. ಐಸ್ ಕ್ರೀಮ್ ಕೋನ್ ಆಗ್ಬೋದು, ಕೋನಿಕಲ್ ವೆಶಲ್ ಆಗ್ಬೋದು, ಸ್ಪೆರಿಕಲ್ ಬಾಲ್, ಹೆಮಿಸ್ಪೆರಿಕಲ್ ಬೋಲ್, ಆ ಥರ ಕ್ವೆಶನ್ಸ್ ನಿಮಗೆ ಬರುತ್ತೆ ವಾಲ್ಯೂಮ್ ಮೇಲೆ, ಸರ್ಫೇಸ್ ಏರಿಯಾ ಮೇಲೆ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಈವನ್ ಟ್ರಾಫಿಕ್ ಕೋನ್, ಆ ಥರ ಪೇಂಟಿಂಗು, ಫಿಲ್ಲಿಂಗ್ ದ ವಾಟರ್, ಫಿಲ್ಲಿಂಗ್ ದ ಟ್ಯಾಂಕ್, ಜ್ಯೂಸ್, ಆ ಥರ ಕ್ವೆಶನ್ಸ್ ನೀವು ನೋಡ್ತೀರಾ. ಸ್ಟ್ಯಾಟಿಸ್ಟಿಕ್ ಚಾಪ್ಟರ್, ಇಲ್ಲಿ ನೋಡಿ ಮಕ್ಕಳೇ, ನಿಮಗೆ ಬಾರ್ ಗ್ರಾಫ್ ನೀವು ಮುಂಚೆಯಿಂದನೂ ಕಲ್ತಿದ್ದೀರಾ, ಹಿಸ್ಟೋಗ್ರಾಮ್ ಮುಂಚೆಯಿಂದನೂ ಕಲ್ತಿದ್ದೀರಾ. ನಿಮಗೆ ಸ್ವಲ್ಪ ಇಲ್ಲಿ ಕ್ಲಾಸ್ ಇಂಟರ್ವೆಲ್ ಇದೆಯಲ್ಲ, ಅಲ್ಲಿ ಡಿಸ್ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವೆಲ್ ಕೊಟ್ಬಿಟ್ಟು ಕನ್ವರ್ಟ್ ಮಾಡಿಬಿಟ್ಟು ಹಿಸ್ಟೋಗ್ರಾಮ್ ಹಾಕೋಕ್ಕೆ ಕ್ವೆಶನ್ಸ್ ನಿಮಗೆ ಇರುತ್ತೆ. ಹಿಸ್ಟೋಗ್ರಾಮ್ ಇಂದ ಮುಂದೆ ಫ್ರೀಕ್ವೆನ್ಸಿ ಪಾಲಿಗನ್ ಕೂಡ ಬರುತ್ತೆ. ವಿತ್ ಹಿಸ್ಟೋಗ್ರಾಮ್ನು ಕೇಳ್ಬೋದು, ವಿತೌಟ್ ಹಿಸ್ಟೋಗ್ರಾಮ್ ಕೂಡ ಫ್ರೀಕ್ವೆನ್ಸಿ ಪಾಲಿಗನ್ ಕೇಳ್ಬೋದು. ಇಲ್ಲಿ ನಿಮಗೆ ಗ್ರಾಫ್ ಹಾಕೋದು ಎಷ್ಟು ಇಂಪಾರ್ಟೆಂಟು, ಅಷ್ಟೇ ನಿಮಗೆ ಟೇಬಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್, ಇಷ್ಟನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೂ ತೊಂದರೆ ಆಗಲ್ಲ ಎಕ್ಸಾಮ್ಗೆ. ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಬಟ್ ಏನು ಅಂದರೆ ಪ್ರಾಕ್ಟೀಸ್ ಇರಬೇಕು ಮಕ್ಕಳೇ. ಇವಾಗ ನಾನು ಕೊಟ್ಟಿರೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಯಾವ ಥರ ಓದಬೇಕು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ ಕಾನ್ಸೆಪ್ಟ್ ಸಿಕ್ಕ ಮೇಲೆ. ಇದಾದಮೇಲೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ತೊಗೊಂಡು ಬರ್ತೀನಿ. ಎಲ್ಲ ಚಾಪ್ಟ್ರಿಂದ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿಗೆ ನೀವು ಇದನ್ನ ರೆಫರ್ ಮಾಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವ ಥರ ನೀವು ಓದಬೇಕು ಅಂತ. ಓಕೆ, ಸೊ ಇಲ್ಲಿಗೆ ನಾನು ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ ಈ ಕ್ಲಾಸ್ನ ನೋಡಿದ್ದಕ್ಕೆ. ಮುಂದಿನ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಕ್ವೆಶನ್ಸ್ನ ತೊಗೊಂಡು ಬರುವ, ಕಾನ್ಸೆಪ್ಟ್ ಅಷ್ಟೇ ಡಿಸ್ಕಸ್ ಆಗಿದೆ. ನೀವು ಅದನ್ನ ಮಾರ್ಕ್ ಮಾಡಿಕೊಂಡು ಯಾವ ಥರ ಪ್ರಾಕ್ಟೀಸ್ ಮಾಡ್ಬೋದು, ನಿಮಗೆ ಯಾವ್ದು ಈಸಿ ಇದೆ, ಯಾವುದು ಡಿಫಿಕಲ್ಟ್ ಇದೆ ಅಂತಾದರೂ ಅಟ್ಲೀಸ್ಟ್ ನಿಮಗೊಂದು ಕ್ಲಾಸಿಫಿಕೇಶನ್ ಸಿಗುತ್ತೆ, ನಿಮ್ಗೊಂದು ಐಡಿಯಾ ಇರುತ್ತೆ, ಪ್ಲ್ಯಾನ್ ಬರುತ್ತೆ ನಿಮ್ಗೆ ಹೆಂಗೆ ಓದಬೇಕು ಅಂತ. ಸೊ ಇದೇ ಥರ ನಿಮಗೆ ಕಾನ್ಸೆಪ್ಟ್ ಬೇಕಾದಲ್ಲಿ, ಇದೇ ಥರ ನಿಮಗೆ ನೋಟಿಫಿಕೇಶನ್ಸ್ ಬೇಕಾದಲ್ಲಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಲಿ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಲಿ ಬೇಕಾದಲ್ಲಿ ನಮ್ಮ ಚಾನಲ್ನ
ವಾಟ್ಸಪ್ ಚಾನಲ್ಗೆ ನೀವು ಜಾಯ್ನ್ ಆಗಬೇಕು. ಬಯೋ ಅಲ್ಲಿ ನಿಮಗೆ ಲಿಂಕ್ ಕಾಣಿಸುತ್ತೆ. ನೀವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆದಲ್ಲಿ ನಿಮ್ಗೆ ಈ ಥರ ನೋಟಿಫಿಕೇಶನ್ಸ್ ಬರುತ್ತೆ. ನಿಮಗೆ ಬೇಕಾದ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.